ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 22 ಪಾಯಿಂಟ್ಸ್ ಗೈನ್ ಆಗಿ 59,655 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ ಕೇವಲ 1 ಪಾಯಿಂಟ್ ಡೌನ್ ಆಗಿ 17,624 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 151 ಪಾಯಿಂಟ್ಸ್ ಡೌನ್ ಆಗಿ 42,118 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ 2,116 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸ್ 1,632 ಕ್ರೋಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್. ಆಕ್ಚುಲಿ ಈ ಮಂಡೆಯಿಂದ ನೀವು ಗಮನಿಸ್ತಾ ಇದ್ರೆ ಎಲ್ಲೂ ಲೋ ಬ್ರೇಕ್ ಆಗಲಿಲ್ಲ. ಆದ್ರೆ ಇವತ್ತು ಮಂಡೇ ಲೋ ಬ್ರೇಕ್ ಆಗಿದೆ. ಬ್ರೇಕ್ ಅಂತೂ ಆಗಿದೆ, ಆದ್ರೆ ಒಂದು ರೇಂಜ್ ಇದೆ ಅಲ್ವಾ, ಪ್ರೀವಿಯಸ್ ಡೇ ನಲ್ಲಿ ನಾವು ಮಾತಾಡ್ಕೊಂತ ಬಂದಿರುವಂತ ಎಕ್ಸಾಕ್ಟ್ ಒಂದು ರೇಂಜ್ ಇದೆ ಅಲ್ವಾ, 17,550. ಆ ರೇಂಜ್ ಇಂದಾನೆ ಸಪೋರ್ಟ್ ತಗೊಂಡು ನಿಫ್ಟಿ ಅಂತೂ ಅಬೌವ್ ಸಸ್ಟೈನ್ ಆಗಿದೆ ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಸೆಲ್ಲಿಂಗ್ ಸೆಂಟಿಮೆಂಟ್ ಕಾಣಿಸಿದೆ. ಮತ್ತೆ ಫಸ್ಟ್ ಗ್ಲೋಬಲ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋಣ, ಅದಾದ್ಮೇಲೆ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಬಗ್ಗೆ ಗಮನಿಸೋಣ. ಫಸ್ಟ್ ಗ್ಲೋಬಲ್ ಡೇಟಾ. ರೀಸೆಂಟ್ ಆಗಿ ಬರ್ತಿರುವಂಥ ನಂಬರ್ಸು ಗ್ಲೋಬಲಿ ಪರ್ಟಿಕ್ಯುಲರ್ಲಿ ಬರ್ತಿರೋಂಥ ಯಾವುದೂ ಅಷ್ಟೊಂದು ಸ್ಟ್ರಾಂಗ್ ಆಗಿ ಬರ್ತಿಲ್ಲ. ಅಂಡ್ ಎಕಾನಮಿ ಡೇಟಾನು ಪರ್ಟಿಕ್ಯುಲರ್ಲಿ ಈ ಫಿಲಿಪ್ ಬಿಸ್ನೆಸ್ ಔಟ್ಲುಕ್ನು ವೀಕ್ ಆಗೇ ಬರ್ತಿದೆ. ಜಾಬ್ಲೆಸ್ ಕ್ಲೈಮ್ಸು ಎಕ್ಸ್ಪೆಕ್ಟೆಡ್ ಅಂದ್ರೆ ಜಾಸ್ತಿನೇ ಇದೆ. ಅಂಡ್ ಎಕ್ಸಿಸ್ಟಿಂಗ್ ಹೋಮ್ ಸೇಲ್ಸ್ ಡೇಟಾನು ವೀಕ್ ಆಗೇ ಬಂದಿದೆ. ಸೊ ಓವರಾಲ್ ಆಗಿ ಅಲ್ಲೂ ರಿಸಲ್ಟ್ಸ್ ಯಾವುದು ಚೆನ್ನಾಗಿ ಬರ್ತಿಲ್ಲ. ಅಂಡ್ ಎಕಾನಮಿ ಡೇಟಾನು ವೀಕ್ ಆಗೇ ಇದೆ. US ಎಕಾನಮಿ ರಿಸೆಷನ್ ಸೈಡ್ ಹೋಗುತ್ತೆ ಅಂತ ಒಂದು ಸೆಂಟಿಮೆಂಟ್ನ ಕನ್ಫರ್ಮೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಅದಕ್ಕೆ ಜೊತೆಗೆ ಇತರ ಎಕಾನಮಿ ಡೇಟಾನು ವೀಕ್ ಆಗಿ ಬರ್ತಿದ್ರೆ ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ಇರೋವಂಥ ಫೆಡ್ ಮೀಟಿಂಗ್ನಲ್ಲಿ ಲೈಕ್ May 2 and 3 ನಮಗೆ ಫೆಡ್ ಮೀಟಿಂಗ್ ನಡೆಯುತ್ತಲ್ವಾ, ಅದರಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ಥರ. ಲಾಸ್ಟ್ ಟೈಮ್ ಥರ ಸ್ಟಾಪ್ ಆಗಲ್ಲ, ಆದರೆ ಈ ಸಲ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಇವನ್ ಅವರಂತಾನೇ ಅಲ್ಲ, ರೆಸ್ಟ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾನು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸನ್ನು. ಎಕಾನಮಿ ಹರ್ಟ್ ಆಗುತ್ತೆ, ಅದರ ಜೊತೆಗೆ ಅಪ್ಕಮಿಂಗ್ ಟೈಮ್ಸಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೋ ಒಂದು ಸೆಂಟಿಮೆಂಟನ್ನು ಓವರಾಲ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ಆ್ಯಂಡ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಮೇಂಟೈನ್ ಮಾಡ್ತಾನೆ ಇದೆ. ಅಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ನಾವು ಗಮನಿಸಬೇಕಾಗಿರುವಂಥ ಇವೆಂಟ್ಸು ಫೆಡ್ ಮೀಟಿಂಗು May 3 ಅರೌಂಡ್ ಇರುತ್ತೆ. ಅದರಿಂದ ಅದು ನೀರಾಗಿರೋವಂಥ ಇವೆಂಟ್ ಏನೂ ಅಲ್ಲ. ನೆಕ್ಸ್ಟ್ ವೀಕಲ್ಲಿ ನಮಗೆ US ರಿಲೇಟೆಡ್ ಆಗಿ ತುಂಬ ಸ್ಟಾಕ್ಸು, ಇಂಪಾರ್ಟೆಂಟ್ ಸ್ಟಾಕ್ಸ್ ಎಲ್ಲ ನಂಬರ್ಸ್ನ ಪೋಸ್ಟ್ ಮಾಡ್ತಿದೆ. ಮೈಕ್ರೋಸಾಫ್ಟ್, ಫೇಸ್ಬುಕ್, ಅವರ ಪೇರೆಂಟ್ ಕಂಪ್ನಿ ಆಗಿರುವಂಥ ಮೆಟಾ ಅವರು, ಅಮೆಜಾನ್, ಗೂಗಲ್, ಈ ಮೇಜರ್ ಟೆಕ್ ಜೈಂಟ್ಸ್ ಎಲ್ಲನೂ ಅಲ್ಲಿ ನಂಬರ್ಸ್ನ ಪೋಸ್ಟ್ ಮಾಡುತ್ತೆ. ಅದರಿಂದ ಇಫ್ ಇನ್ ಕೇಸ್ ಅವೇನಾದರೂ ಎಕ್ಸ್ಪೆಕ್ಟೇಷನ್ಗಂದ್ರೂ ಟೂ ಮಚ್ ಬೆಟರ್ ಆಗಿದ್ರು ಆರ್ ವೀಕ್ ಆಗಿದ್ರು ಅಲ್ಲಿ IT ಇಂಡೆಕ್ಸು ಅಂಡ್ ಅದರ ಜೊತೆಗೆ ನಮ್ಮ ಇಂಡಿಯನ್ IT ಇಂಡೆಕ್ಸ್ ಮೇಲೂ, ಬಿಕಾಸ್ ಅಲ್ಲಿ IT ಸ್ಟಾಕ್ಸ್ ರಿಯಾಕ್ಟ್ ಆಗತ್ತಲ್ವ, ಅದರ ಸೆಂಟಿಮೆಂಟ್ ನೋಡಿ ನಮ್ಮ ಇಂಡಿಯನ್ IT ಸ್ಟಾಕ್ಸ್ ಮೇಲೇನು ಕಾಣಿಸುತ್ತೆ. ಅದರಿಂದ ನೆಕ್ಸ್ಟ್ ವೀಕು ನಮ್ಮ ಇಂಡಿಯನ್ IT ಸ್ಟಾಕ್ಸ್ ಅಂಡ್ US IT ಸ್ಟಾಕ್ಸ್ ಒಂದು ಪರ್ಫಾರ್ಮೆನ್ಸ್ಗೆ ರಿಯಾಕ್ಟ್ ಆಗತ್ತೆ ಅನ್ನೋ ವಿಷಯನೂ ನಾವು ಜ್ಞಾಪಕ ಇಟ್ಕೋಬೇಕು. ಬಟ್ ಎನಿವೇ IT ಇಂಡೆಕ್ಸು ಇವನ್ ಅಷ್ಟೊಂದು ಬೆಟರ್ ಆಗಿದ್ರೂ ನಮ್ಮ IT ಸ್ಟಾಕ್ಸ್ ಎಲ್ಲ ಅಗೈನ್ 10%, 20% ಬೆಳೆಯೋ ಥರ ರಿಯಾಕ್ಟ್ ಆಗತ್ತೆ ಅಂತೂ ಗೊತ್ತಿಲ್ಲ. ಆದರೆ ಬ್ಯಾಂಕಿಂಗ್ ಸ್ಟಾಕ್ಸು ರಿಯಾಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಬ್ಯಾಂಕ್ಸ್ ಎಲ್ಲನೂ ಅಷ್ಟೊಂದು ಡಿಸ್ಟರ್ಬಿಂಗ್ ಆಗಿ ಮತ್ತು ಲೈಕ್ ನೆಗೆಟಿವ್ ನಂಬರ್ಸು ಎಲ್ಲೂ ಪೋಸ್ಟ್ ಮಾಡ್ತಿಲ್ಲ. ಅದರಿಂದ ಬ್ಯಾಂಕಿಂಗ್ ಸ್ಪೇಸ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇನ್ನೂ ಹೈಯರ್ ಸೈಡ್ ಹೋಗೋದಕ್ಕೆ ಗೇಟ್ಸ್ ಅಂತೂ ಸ್ಟಿಲ್ ಓಪನ್ ಅಲ್ಲೇ ಇದೆ. ಬಟ್ ಆ ಗೇಟ್ಸಿಂದ ತಗೊಂಡೋಗೋದು ಮಾರ್ಕೆಟ್ನ ಮೇಲಕ್ಕೆ ICICI ಬ್ಯಾಂಕ್ ನಂಬರ್ಸ್ ಸಾಟರ್ಡೆ ಬರ್ತಿದೆ. ಇವತ್ತು ಈವ್ನಿಂಗ್ ನಮಗೆ ರಿಲಯನ್ಸ್ ನಂಬರ್ಸ್ ಬರುತ್ತೆ. ಬಟ್ ರಿಲಯನ್ಸ್ ನಿಫ್ಟಿ ರಿಲೇಟೆಡ್ ಆಗಿ, ಬಟ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಪೊಟೆನ್ಷಿಯಲಿ ಮೂವ್ ಆಗಬೇಕಂದ್ರೆ ICICI ಬ್ಯಾಂಕ್ ನಂಬರ್ಸು ಡಿಸಪಾಯಿಂಟ್ಮೆಂಟ್ ಮಾಡಬಾರ್ದು. ಅಟ್ಲೀಸ್ಟ್ ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡ್ತಾನೆ ಬರಬೇಕು. ಅಂಡ್ IT ಸ್ಪೇಸ್ ಎಲ್ಲಾನು ವೀಕ್ ಆಗೇನೂ ಇಲ್ಲ. TCS, ಇನ್ಫೋಸಿಸ್ ನಂಬರ್ಸ್ ಆದಮೇಲೆ ಬರ್ತಿರೋವಂಥ ನಂಬರ್ಸು ಲೈಕ್ ಮ್ಯಾಸ್ಟೆಕ್, HCL ಟೆಕ್ನಾಲಜೀಸ್ ಆ್ಯಂಡ್ ಸೈಂಟ್ ಯಾವುದೂ ಮಾರ್ಕೆಟ್ನ ಡಿಸಪಾಯಿಂಟ್ ಮಾಡ್ತಿಲ್ಲ. ಇನ್ನು ಇನ್ಫ್ಯಾಕ್ಟ್ ಸ್ವಲ್ಪ ಸರ್ಪ್ರೈಸೇ ಮಾಡ್ತೀವಿ. ಸೊ ಅದರಿಂದ IT ಸ್ಪೇಸನ್ನು ಅನ್ಕೊಂಡಿರೋಷ್ಟು ಒಂದು ವಿಧವಾಗಿ ಮಾರ್ಕೆಟ್ ಪ್ರೀವಿಯಸ್ಲಿ ಎಸ್ಟಿಮೇಟ್ ಮಾಡಿರೋಷ್ಟು ಟೂ ಮಚ್ ಇಂಪ್ಯಾಕ್ಟ್ ಅಂತೂ ಆಗ್ತಿಲ್ಲ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನು, ನೀವು ನಿಫ್ಟಿ ರಿಲೇಟೆಡ್ ಆಗಿ ಗಮನಿಸ್ತಾ ಇದ್ರಿ, ನಿಫ್ಟಿ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ಸಿಂದಾನು ಲೈಕ್ ಇವತ್ತು April 21, ಅದರ ಬ್ಯಾಕ್ 20th ಅಂಡ್ ಅದರ ಬ್ಯಾಕ್ 19th, ಈ 3 ಟ್ರೇಡಿಂಗ್ ಸೆಷನ್ನಲ್ಲೂ ನೀವು ಗಮನಿಸ್ತಾ ಇದ್ರಿ. ನಿಫ್ಟಿ ಹೈನ ನೀವು ಗಮನಿಸಿದ್ರೆ ಇವತ್ತು ಹೈ 17,663, ನಿನ್ನೆ ಹೈ 17,684 ಅಂಡ್ ಅದಕ್ಕೆ ಮುಂಚೆ 19th April 17,666, ಇನ್ನೊಂದು ಅರೌಂಡು 17,660 to 17,680. ಇಲ್ಲಿಗೆ ಹೋಗಿನೇ ನಿಫ್ಟಿ ರೆಸಿಸ್ಟೆಂಟ್ನ ಫೇಸ್ ಮಾಡಿದೆ. ಅದೇ ಥರ ಲೋನ್ ನಾವು ಗಮನಿಸಿದ್ರೆ ಇವತ್ತಿನ ಲೋ 17,550, ಪ್ರೀವಿಯಸ್ಲಿ 17,587 ಅಂಡ್ ಅದರ ಪ್ರೀವಿಯಸ್ಲಿ 17,580. ಸೊ ಇನ್ನೊಂದು ಅರೌಂಡ್ 17,580 to 17,515 ಇನ್ ಬಿಟ್ವೀನ್ ಈ ರೇಂಜಲ್ಲಿ ನಿಫ್ಟಿ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಆಗಿ ತಗೊಂಡಿದೆ. ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ 17,550 to 17,680 ಇದರ ಮಧ್ಯದಲ್ಲೇ ಲಾಸ್ಟ್ ವೀಕ್ ಎಲ್ಲಾನು ಮಾರ್ಕೆಟ್ ಕನ್ಸಾಲ್ಡೇಟ್ ಆಗಿದೆ. ಇದು ನಾವು ಸ್ಟಾರ್ಟಿಂಗಲ್ಲೂ ಮಾತಾಡ್ಕೊಂಡಿರೋಂಥ ಥೀಮೇ ಒಂದೇ, 17,850 ಅಬೋವ್ ಹೋದ್ರೇ ಮಾತ್ರನೇ ನಾವು ಬುಲಿಶ್ ಆಗಿರ್ತೀವಿ.
ಬಿಲೋ 17,850 ಏನು ಇಂಟ್ರಾಡೇನಲ್ಲಿ ಒಂದು ವೇಳೆ ರೆಸಿಸ್ಟೆಂಟ್ ಸಪೋರ್ಟ್ ಬೇಸ್ಡ್ ಆಗಿ ಸೆಲ್ಲಿಂಗ್ ಆಪರ್ಚುನಿಟಿ ತಗೋಬಹುದು. ಆದರೆ ಡೈರೆಕ್ಷನಲ್ಲಿ ಸೆಲ್ಲಿಂಗ್ ವ್ಯೂ ನಮಗೆ ಮೇಂಟೈನ್ ಮಾಡಬೇಕು ಅಂದ್ರೂ ಬಿಲೋ 17,500 ಸಸ್ಟೈನ್ ಆದರೆ ಮಾತ್ರ ತಗೊಂತೀವಿ. ಇನ್ ಬಿಟ್ವೀನ್ 17,500 to 17,850 ಈ 350 ಪಾಯಿಂಟ್ಸ್ ಅಲ್ಲಿ ಮಾರ್ಕೆಟ್ ಕನ್ಸಾಲಿಡೇಟೆಡ್ ಆರ್ ರೇಂಜ್ ಬೌಂಡರ್ಸ್ ಮೇಂಟೈನ್ ಮಾಡಬಹುದಂತ ಈ ವೀಕ್ ಸ್ಟಾರ್ಟಿಂಗ್ ಇಂದಾನು ನಾವು ವಿಡಿಯೋಸ್ ನೀವು ಗಮನಿಸಿದ್ರೆ ಮಾರ್ಕೆಟ್ ಡೇಟಾ ಅನಾಲಿಸಿಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಇದೇ ಥೀಮ್ ನ ಮಾತಾಡ್ಕೊಂಡಿದೀವಿ. ಬಟ್ ಈ ವೀಕ್ ಎಂಡಿಂಗ್ ನಲ್ಲಿ ಬರ್ತಿರುವಂತ ರಿಲಯನ್ಸ್ ನಂಬರ್ಸ್ ಅಂಡ್ ಸಾಟರ್ಡೆ ಬರುವಂತ ICICI ಬ್ಯಾಂಕ್ ನಂಬರ್ಸ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಇಂಪಾರ್ಟೆಂಟ್ ನಂಬರ್ಸ್. ಇಫ್ ಅವೇನಾದ್ರೂ ಎಕ್ಸ್ಪೆಕ್ಟೇಷನ್ಗೆ ಟೂ ಮಚ್ ಡಿವಿಯೇಟ್ ಆಗ್ತಿದ್ರು ಪಾಸಿಟಿವ್ ಅಂಡ್ ನೆಗೆಟಿವ್ ಏನಾದ್ರೂ ದೆನ್ ರಿಲಯನ್ಸ್ ಅಂಡ್ ICICI ಬ್ಯಾಂಕ್ ನಂಬರ್ಸ್ ಕಂಬೈಂಡ್ ಆಗಿ ಡಿವಿಯೇಟ್ ಆಗ್ತಾ ಇದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಲೈಕ್ ಪಾಸಿಟಿವ್ ಆದ್ರೆ ಪಾಸಿಟಿವ್, ನೆಗೆಟಿವ್ ಆದ್ರೆ ನೆಗೆಟಿವ್ ನಿಫ್ಟಿನ ಬಿಗ್ ವೇ ನಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ವೇಳೆ ರಿಲಯನ್ಸ್ ಇಂಪ್ಯಾಕ್ಟ್ ಆಗದೆ ಕೇವಲ ICICI ಬ್ಯಾಂಕ್ ಮಾತ್ರನೇ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ದೆನ್ ಬ್ಯಾಂಕ್ ನಿಫ್ಟಿ ಇಂಡಿವಿಜುವಲ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ವಿಷಯನೂ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಇನ್ ನಿಯರ್ ಟರ್ಮ್ ನಾವು ಡೊಮೆಸ್ಟಿಕ್ ಆಗಿ ಇರುವಂಥ ರಿಲಯನ್ಸ್ ಅಂಡ್ ICICI ಬ್ಯಾಂಕ್ ನಂಬರ್ಸ್ನ ಗಮನಿಸಬೇಕು. ನೆಕ್ಸ್ಟ್ ವೀಕು US ಅಲ್ಲಿರುವಂಥ ಬಿಗ್ ಕಂಪನೀಸು IT ಕಂಪನೀಸ್ ನಂಬರ್ಸ್ನ ಪೋಸ್ಟ್ ಮಾಡುತ್ತೆ. ಅದಾದಮೇಲೆ ಅಂಡ್ ನೆಕ್ಸ್ಟ್ 4 days ಅಲ್ಲಿ US ಫೆಡ್ ಅವರು ಅವ್ರ ರಿಲೇಟೆಡ್ ಆಗಿ ಬಡ್ಡಿ ರೇಟ್ಗಳ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತಾರೆ. ಇವೆಲ್ಲ ಮಾರ್ಕೆಟ್ ರಿಲೇಟೆಡ್ ಆಗಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಅಂಡ್ ಆಸ್ ಐ ಸಜೆಸ್ಟೆಡ್ ಬಿಫೋರ್ 17,850 ಬಿಲೋ ನಾನು ಬುಲ್ಲಿಶ್ ಆಗಿರ್ತಿಲ್ಲ. ಕೇವಲ ಅಬೋವ್ 17,850 ಮಾತ್ರನೇ ಬುಲ್ಲಿಶ್ ವೇನ ಮೇಂಟೈನ್ ಮಾಡ್ತಿದ್ದೀನಿ. ಅಂಡ್ ಬಿಲೋ 17,500 ಮಾತ್ರನೇ ಮಾರ್ಕೆಟ್ ರಿಲೇಟೆಡ್ ಆಗಿ ಫರ್ದರ್ ಡೈರೆಕ್ಷನಲ್ ಸೆಲ್ಲಿಂಗ್ನ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಟಿಲ್ ದಟ್ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ಪ್ರಾಬಬಿಲಿಟಿ ಇದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇದು ನೀವು ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಕಮೆಂಟ್ ಲಿಂಕಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟು IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟಾಗಿ ಮ್ಯಾಸ್ಡ್ಯಾಕ್ ಅದಾದಮೇಲೆ HCL ಟೆಕ್ನಾಲಜೀಸ್ ಆ್ಯಂಡ್ ಸೈಂಟ್ ಅವರು ಮಾರ್ಕೆಟ್ ಪರ್ಟಿಕ್ಯುಲರ್ ಆಗಿ IT ಸೆಗ್ಮೆಂಟ್ನ ಡಿಸಪಾಯಿಂಟ್ ಮಾಡಲಿಲ್ಲ. HCL ಟೆಕ್ನಾಲಜೀಸ್ ನಂಬರ್ಸು ಮಾರ್ಕೆಟ್ ಎಸ್ಟಿಮೇಷನ್ಗೆ ನಿಯರಾಗೇ ಬಂದಿದೆ. ಆ ಥರ ನೋಡಿದ್ರೆ ರೆವೆನ್ಯೂ 1.2% ಡ್ರಾಪ್ ಆಗಿದೆ ಆ್ಯಂಡ್ ಮಾರ್ಜಿನ್ಸು 140 ಬೇಸಿಸ್ ಪಾಯಿಂಟ್ಸ್ ಹತ್ರ ಡೌನ್ ಆಗ್ತಾ 18.2% ಹತ್ರ ಇವರ ಮಾರ್ಜಿನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ರೆವೆನ್ಯೂ ಡೌನ್ ಆಗಿದೆ, ಮಾರ್ಜಿನ್ಸ್ ಡೌನ್ ಆಗಿದೆ, ಬಟ್ ಇದು ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ನಲ್ಲೇ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಡೀಲ್ ವಿನ್ಸ್ ಬೆಟರ್ ಆಗಿರೋದು, ಡೀಲ್ ಪೈಪ್ಲೈನ್ ಆಲ್ ಟೈಮ್ ಹೈನಲ್ಲಿ ಇರೋದನ್ನು ನಾವು ಪಾಸಿಟಿವ್ ಆಗಿ ತಗೋಬಹುದು. ಅಂಡ್ ಅದರ ಜೊತೆಗೆ FY24 ಗೈಡೆನ್ಸನ್ನು ಮೀನ್ಸ್ ಈ ಆನ್ಗೋಯಿಂಗ್ ಫೈನಾನ್ಷಿಯಲ್ ಇಯರ್ ರಿಲೇಟೆಡ್ ಆಗಿನೂ ಇವರು ಟಾಪ್ ಲೈನ್ ರೆವೆನ್ಯೂ 6 to 8% ಗ್ರೋತ್ ಆಗತ್ತೆ ಅನ್ನೋ ಥರ ಅಂಡ್ ಮಾರ್ಜಿನ್ಸನ್ನು 18 to 19% ಇರತ್ತೆ ಅನ್ನೋ ಥರ ಪಾಸಿಟಿವ್ ಗೈಡೆನ್ಸ್ ಕೊಡ್ತಾ ಇರೋದನ್ನು ಓವರ್ ಆಲ್ HCL ಟೆಕ್ನಾಲಜಿ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಅದೇ ಥರ ಸೈಂಟ್ ನಂಬರ್ಸು ಚೆನ್ನಾಗಿದೆ. ನಂಬರ್ಸ್ ಜೊತೆಗೆ ಇವರು $1 billion ಮಾರ್ಕ್ ರೀಚ್ ಆಗ್ತೀವಿ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ನ ಮ್ಯಾನೇಜ್ಮೆಂಟ್ ಕೊಡ್ತಾ ಇರೋದು ಸ್ಟಾಕ್ ರ್ಯಾಲಿ ಬ್ಯಾಕ್ ಇರೋವಂಥ ಇಂಪಾರ್ಟೆಂಟ್ ರೀಸನ್. ಇವರ ನಂಬರ್ಸ್ನ ಗಮನಿಸಿದ್ರೆ HCL ಟೆಕ್ನಾಲಜೀಸ್ ನಂಬರ್ಸು ಎಕ್ಸ್ಪೆಕ್ಟೆಡ್ಗೆ ನಿಯರ್ ಆಗಿದೆ, ಬಟ್ ಸೈಂಟ್ ನಂಬರ್ಸ್ ಮಾತ್ರ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಇದೆ. ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂನು ಗ್ರೋತು 6.6% ಹತ್ರ ಕಾಣಿಸ್ತಾ ಅಂಡ್ ಮಾರ್ಜಿನ್ಸನ್ನು ಅರೌಂಡ್ 14.2% ಹತ್ರ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ FY24 ರಿಲೇಟೆಡ್ ಆಗಿ ಇವರ ರೆವೆನ್ಯೂ ಗ್ರೋತು 15 to 20% ಆನ್ ಹೈಯರ್ ಸೈಡ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಇನ್ ಮಾರ್ಜಿನ್ಸ್ ಅಲ್ಲೂ 100 to 200 ಬೇಸಿಸ್ ಪಾಯಿಂಟ್ಸ್ ಹತ್ರ ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಇರತ್ತೆ ಅನ್ನೋ ಥರ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಈ ಥರ $1 billion ಮಾರ್ಕೆಟ್ನ ಫಿಸಿಕಲ್ ಇಯರ್ ಎಂಡ್ ಒಳಗೇನೆ ರೀಚ್ ಆಗ್ತೀವಿ ಅನ್ನೋ ಥರ ಮ್ಯಾನೇಜ್ಮೆಂಟ್ ಮಾಡ್ತಿರೋಂಥ ಸ್ಟ್ರಾಂಗ್ ಕಮೆಂಟ್ರಿಯಿಂದಾನೇ ಇವತ್ತು ಸ್ಟಾಕ್ ನಿಯರ್ಲಿ 6% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟು LIC ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲಾನು ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅವರ ಇನ್ಶೂರೆನ್ಸ್ ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಅವರ ಟೋಟಲ್ ಪ್ರೀಮಿಯಮ್ಸ್ ಅಂಡ್ ಅವರ ರಿಟೇಲ್ API ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. ಟೋಟಲ್ ಡೇಟಾನ ಅಬ್ಸರ್ವ್ ಮಾಡ್ತಾ ಇದ್ರೆ HDFC ಲೈಫ್ ಅವರು ಎಕ್ಸ್ಟ್ರಾರ್ಡಿನರಿ ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. HDFC ಲೈಫ್ ಅಂದರೆ ಅದರಲ್ಲಿ ಎಕ್ಸೈಡ್ ಲೈಫನು ಕಂಬೈಂಡ್ ಆಗೇ ಇರುತ್ತೆ. ಅದಾದಮೇಲೆ ಮ್ಯಾಕ್ಸ್ ಲೈಫು, SBI ಲೈಫು ಇವರೆಲ್ಲರೂ ಬೆಟರ್ ಪರ್ಫಾರ್ಮ್ ಮಾಡ್ತಿದ್ರೆ LIC ಅವರು ಮಾತ್ರ ಎಕ್ಸ್ಪೆಕ್ಟೇಷನ್ಗೆ ಅಂದರೆ ಬಿಲೋನೇ ಅವರ ಬಿಸ್ನೆಸ್ ಗ್ರೋತು ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ವೀಕ್ ಗ್ರೋತ್ನೇ LIC ಅವರು ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮಗೆ ಜ್ಞಾಪಕ ಇದ್ರೆ ಕುಮಾರ್ ಮಂಗಲಂ ಬಿರ್ಲಾ ಅವರು ವೋಡಾಫೋನ್ ಐಡಿಯಾ ರಿಲೇಟೆಡ್ ಆಗಿರುವಂಥ ಅವರ ಚೇರ್ಮನ್ ಪೋಸ್ಟ್ಗೆ 2021 ಆಗಸ್ಟ್ ಅರೌಂಡೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಸ್ಟಾಕು 24% ವರೆಗೂ ಫಾಲ್ ಆಗಿದೆ. ವೋಡಾಫೋನ್ ಐಡಿಯಾನ ಬಿಟ್ಟು ಕುಮಾರ್ ಮಂಗಲಂ ಬಿರ್ಲಾ ಅವರು ಒಟ್ಟೋಗ್ತಿರೋ ಕಾರಣವಾಗಿ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಆ ಟೈಮಲ್ಲಿ. ಈಗ ಅಗೈನ್ ವೋಡಾಫೋನ್ ಐಡಿಯಾನಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿ ಕುಮಾರ್ ಮಂಗಲಂ ಬಿರ್ಲಾ ಅವರು April 20th ಅವರು ಅಪಾಯಿಂಟ್ ಆಗಿರೋ ಥರ ಅಪ್ಡೇಟ್ಸ್ ಬರ್ತಿರೋ ಕಾರಣವಾಗಿ 2021 ಆಗಸ್ಟ್ ಅರೌಂಡು 21 ಆದಮೇಲೆ ಅವ್ರು ಅಗೈನ್ ವೋಡಾಫೋನ್ ಐಡಿಯಾ ಬೋರ್ಡ್ನಲ್ಲಿ ಬರ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ.
ನೆಕ್ಸ್ಟ್ RVNL ಸಿಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಿಬ್ಬರು ಸೇರಿ ಒಂದು ಜಾಯಿಂಟ್ ವೆಂಚರ್ನ ಫಾರ್ಮ್ ಆಗಿರೋಂಥ ಕಂಪನಿಗೆ ಗುಜರಾತ್ ಮೆಟ್ರೋ ಅವರಿಂದ ಆರ್ಡರ್ ಬಂದಿದೆ. ಅಂಡ್ ಈ ಆರ್ಡರ್ ಒಂದು ವರ್ತು 121 crores ಅಂಡ್ ಇದೊಂದು ನೆಕ್ಸ್ಟ್ 145 days ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋ ಥರ RVNL ಅಂಡ್ ಸಿಮೆನ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಸೆಬಿ ಅವರು ಇನ್ವೆಸ್ಟರ್ಸ್ಗೆ ಒಂದು ಗುಡ್ ನ್ಯೂಸ್ ಹೇಳೋ ಥರ ಒಂದು ಸ್ಪೆಕ್ಯುಲೇಷನ್ ಬಂದಿದೆ, ಅದರ ಬಗ್ಗೆ ಮಾತಾಡ್ಕೊಳ್ಳೋಣ. ಸೆಬಿ ಅವರು ಇನ್ವೆಸ್ಟರ್ಸ್ ರಿಲೇಟೆಡ್ ಆಗಿ, ಪರ್ಟಿಕ್ಯುಲರ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಪಾಸಿಟಿವ್ ಥಿಂಗ್ನ ತಗೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಿರೋ ಹತ್ರ ರೂಟರ್ಸ್ ಅವರಿಂದ ಒಂದು ಅಪ್ಡೇಟ್ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ನಮಗೆ ಎಕ್ಸ್ಪೆನ್ಸಿವ್ ರೇಷಿಯೋ ಅನ್ನೋದೊಂದು ಇರುತ್ತಲ್ವಾ ಮ್ಯೂಚುವಲ್ ಫಂಡ್ನಲ್ಲಿ. ಸೊ ನೀವು ಇನ್ವೆಸ್ಟ್ ಮಾಡಿರೋಂಥ ಮ್ಯೂಚುವಲ್ ಫಂಡ್ ದೊಡ್ಡದಾಗೇನು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಅವರು ಹೇಳಿರೋಂಥ ಎಕ್ಸ್ಪೆನ್ಸಿವ್ ರೇಷಿಯೋ ನಿಮ್ಮ ಹತ್ರ ಇಂದ ಡೆಬಿಟ್ ಮಾಡ್ತಾನೆ ಇರ್ತಾರೆ. ಆದರೆ ಅಕಾರ್ಡಿಂಗ್ ಟು ಸೆಬಿ ಅಬ್ಸರ್ವೇಷನ್ ತುಂಬಾವರೆಗೂ ಮ್ಯೂಚುವಲ್ ಫಂಡ್ಸು ಈವನ್ ಬೆಂಚ್ ಮಾರ್ಕ್ ಇಂಡೆಕ್ಸನ್ನು ಬೀಟ್ ಮಾಡ್ತಿಲ್ಲ. ಅದರಿಂದ ಮತ್ತೆ ಏನಕ್ಕೆ ಅವರು ಅಷ್ಟೊಂದು ಎಕ್ಸ್ಪೆನ್ಸಿವ್ ರೇಷಿಯೋನ ಕಲೆಕ್ಟ್ ಮಾಡಬೇಕು? ಮೀನ್ಸ್ ಡೈರೆಕ್ಟಾಗಿ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಇವನ್ ಫಾರ್ಮಾ, IT, ಮಿಡ್ ಕ್ಯಾಪ್ ಈ ಥರ ಇಂಡೆಕ್ಸ್ ಬೇಸ್ಡ್ ಇರುವಂಥ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿರೋರ್ಗಂದ್ರೂ ಆರ್ ಎಂಟೈರ್ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರಂದ್ರೂ ಅದೇ ಥೀಮಿಂದ ಮೇಂಟೈನ್ ಆಗ್ತಿರೋಂಥ ಮ್ಯೂಚುವಲ್ ಫಂಡ್ಸು ದೊಡ್ಡದಾಗಿ ರಿಟರ್ನ್ಸ್ ಕೊಡದೇ ಇರುವಾಗ, ಇವನ್ ಅದನ್ನು ಬೀಟ್ ಮಾಡದೇ ಇದ್ದಾಗ, ಮತ್ತೆ ಆ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಅವರು 1.5% 2% ಎಕ್ಸ್ಪೆನ್ಸಿವ್ ರೇಷಿಯೋನ ಕಲೆಕ್ಟ್ ಮಾಡೋದು ಎಲ್ಲಿವರೆಗೂ ಕರೆಕ್ಟ್. ಅದರಿಂದ ಯಾರಾದರೂ ಬೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ರೇನೆ, ಇಂಡೆಕ್ಸ್ನ ಬೀಟ್ ಮಾಡ್ತಾ, ಬೆಂಚ್ ಮಾರ್ಕ್ನ ಬೀಟ್ ಮಾಡ್ತಾ ಬೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ರೇನೆ ಅವ್ರಿಗೆ ಮಾತ್ರನೇ ಅವರ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಹೈಯರ್ ಫೀನ ಚಾರ್ಜ್ ಮಾಡೋ ಥರ ಅಲೋ ಮಾಡ್ತಾ ಸೆಬಿ ಅವರು ಯೋಚನೆ ಮಾಡ್ತಿರೋ ಥರ ಅದಿನ್ನೂ ಸ್ಟಿಲ್ ಇವರ ಡಿಸ್ಕಷನ್ ಅಲ್ಲೇ ಇದೆ. ಒಂದು ವೇಳೆ ಫೈನಲ್ ಆಗ್ತಾ ಇದ್ರೆ ಅಫಿಷಿಯಲ್ ಆಗಿ ಸೆಬಿ ಅವರಿಂದ ಅಪ್ಡೇಟ್ ಬರುತ್ತೆ ಅನ್ನೋ ಥರ ರೂಟರ್ಸ್ ಇಂದ ಅಪ್ಡೇಟ್ ಕಾಣಿಸ್ತಾ ಇದೆ. ಬಟ್ ಇದರ ರಿಲೇಟೆಡ್ ಆಗಿ ಇನ್ನೂ ಸೆಬಿ ಅವರು ಅಫಿಷಿಯಲ್ ಆಗಿ ರೆಸ್ಪಾಂಡ್ ಆಗಲಿಲ್ಲ. ಬಟ್ ಇದೇನಾದರೂ ನಡೀತಾ ಇದ್ರೆ ನಿಜವಾಗ್ಲೂ ದೆನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋರಿಗೆ ಒಂದು ಬಿಗ್ ಪಾಸಿಟಿವ್. ಬಿಕಾಸ್ ಎಕ್ಸ್ಪೆನ್ಸಿವ್ ರೇಷಿಯೋ ಕೊಡೋದಕ್ಕೆ ಯಾವ ಇನ್ವೆಸ್ಟರು ಹಿಂದೆ ಹೋಗಲ್ಲ. ಆದರೆ ಒಂದು ಟೈಮ್ನಲ್ಲಿ ಬೆಸ್ಟಾಗಿ ಪರ್ಫಾರ್ಮ್ ಮಾಡಿರೋವಂಥ ಅವ್ರ ಪರ್ಫಾರ್ಮೆನ್ಸ್ನ ತೋರಿಸಿ ಎಕ್ಸ್ಪೆನ್ಸಿವ್ ರೇಷಿಯೋನ ಜಾಸ್ತಿ ಮಾಡಿ ಅಪ್ಕಮಿಂಗ್ ಟೈಮ್ಸಲ್ಲಿ ಆ ಫಂಡ್ ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಹೈಯರ್ ಎಕ್ಸ್ಪೆನ್ಸಿವ್ ರೇಷಿಯೋನ ಅವರು ಇನ್ವೆಸ್ಟರ್ಸಿಂದ ಚಾರ್ಜ್ ಮಾಡ್ತಾ ಇರೋದು, ಇನ್ವೆಸ್ಟರ್ಸು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ರಿಟರ್ನ್ಸ್ ಬರಲ್ಲ ಅಲ್ವಾ. ಅದಕ್ಕೆ ಜೊತೆಗೆ ಎಕ್ಸ್ಪೆನ್ಸಿವ್ ರೇಷಿಯೋನು ಇನ್ನೂ ಅವ್ರಿಗೆ ಬರ್ತಿರೋಂಥ ಫರ್ದರ್ ಪ್ರಾಫಿಟ್ನು ತಿಂದ್ಬಿಡುತ್ತೆ. ಅದರಿಂದ ಈ ಥರ ಪರ್ಫಾರ್ಮೆನ್ಸ್ ಬೇಸ್ಡ್ ಯಾರಾದರೂ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ನ ಡೆಲಿವರಿ ಮಾಡ್ತಿರ್ತಾರಲ್ವಾ, ಆ ಫಂಡ್ ಮ್ಯಾನೇಜರ್ಸ್ಗೆ ಅವ್ರ ರಿಲೇಟೆಡ್ ಆಗಿ ಬೇಕು ಅಂದರೆ ಇನ್ನೂ ಸ್ಲೈಟ್ ಎಕ್ಸ್ಪೆನ್ಸಿವ್ ಆಗಿ ತಗೋಂತ ರೆಸ್ಟ್ ರಿಮೈನಿಂಗ್ ಅವರೆಲ್ಲರೂ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಎಕ್ಸ್ಪೆನ್ಸಿವ್ ರೇಷಿಯೋನ ಸೆಬಿ ಅವರು ತಗೋಬೇಕಂತ ಏನಾದರೂ ಹೇಳಿದ್ರೆ ದೆನ್ ಎಂಟೈರ್ ಇನ್ವೆಸ್ಟರ್ಸ್ ಕಮ್ಯುನಿಟಿಗೆ ಒಂದು ಬಿಗ್ ಪಾಸಿಟಿವ್ ಆಗಿ ನೋಡಬೇಕು ನಾವು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.